ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರಂಗೇರುತ್ತಿದೆ ಮೈಸೂರು ದಸರಾ. ದಿನೇ ದಿನೇ ಹೆಚ್ಚುತ್ತಿದೆ ದಸರಾ ವೈಭವ. ವಿಶ್ವವಿಖ್ಯಾತ ಮೈಸೂರು ದಸರಾ ದಿನದಿನಕ್ಕೂ ರಂಗೇರ್ತಾ ಇದೆ. ಎಲ್ಲೆಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ನಾಡ ಹಬ್ಬದ ವೈಭವ ಕಣ್ತುಂಬಿಕೊಳ್ಳೋಕೆ ಜನಸಾಗರವೇ ಹರಿದು ಬರ್ತಿದೆ. ನಿನ್ನೆ ಪುರಾತತ್ವ ಸಂಗ್ರಹಾಲಯಗಳು, ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಪಾರಂಪರಿಕ ಸೈಕಲ್ ಸವಾರಿ ಆಯೋಜಿಸಿದ್ರು. ನಮ್ಮ ಪಾರಂಪರೆ ನಮ್ಮ ಹೆಮ್ಮೆ ಎಂಬ ಟಿ ಶರ್ಟ್ ಧರಿಸಿ ಜನರು ಸೈಕಲ್ ಏರಿದ್ರು. ಸೈಕಲ್ ಏರಿ ಮೈಸೂರು ಸುತ್ತಾಟ. ಸೈಕಲ್ ಏರಿದ ನೂರಾರು ಜನರು ದೊಡ್ಡ ಗಡಿಯಾರ, 10ನೇ ಚಾಮರಾಜೇಂದ್ರ ವೃತ್ತ, ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ವೃತ್ತ ಸೇರಿದಂತೆ ನಗರದ 20 ಪಾರಂಪರಿಕ ಕಟ್ಟಡಗಳನ್ನು ಸುತ್ತಿದ್ರು. ಆಯಾ ಕಟ್ಟಡದ ಇತಿಹಾಸ ಮತ್ತು ವಿಶೇಷ ಸಂಗತಿಯನ್ನ ಇತಿಹಾಸ ತಜ್ಞ ಪ್ರೊಫೆಸರ್ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗಾರ್ ಹಾಗೂ ನಿವೃತ್ತ ಪ್ರೊಫೆಸರ್ ರಂಗನಾಥ್ ತಿಳಿಸಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಸವಾರಿ ಮಾಡಿದ ಮೈಸೂರಿಗ ಅಲ್ಟ್ರಾ ಸೈಕ್ಲಿಸ್ಟ್ ನವೀನ್ ಡಿಎಸ್ ಸೌಲಂಕಿ ರಂಗಚಾರ್ಲು ಪುರಭವನದ ಮುಂಭಾಗ ಹಸಿರು ಬಾವುಟವನ್ನು ತೋರಿಸಿ ಚಾಲನೆ ನೀಡಿದರು. ಹಳದಿ ಸೀರೆಯಲ್ಲಿ ಕಂಗೊಳಿಸಿದ ಸ್ತ್ರೀಯರು. ಇನ್ನು ಮಹಿಳಾ ದಸರಾ ಪ್ರಯುಕ್ತ ಮೈಸೂರು ಪರಂಪರೆಯನ್ನ ತಿಳಿಸಲು ನೂರಾರು ಮಹಿಳೆಯರು ಹಳದಿ ಸೀರೆಯನ್ನ ಧರಿಸಿ ವಾಕ್ ಥಾನ್ ನಡೆಸಿದರು. ಮೈಸೂರು ಮಹಾರಾಜರು, ಮಹಾರಾಜರ ತಾಯಿ ಹಾಗೂ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆಯನ್ನ ಮರೆಯಬಾರದು ಎಂಬ ದೃಷ್ಟಿಯಿಂದ ಈ ವಾಕ್ ಥಾನ್ ನಡೆಸಲಾಯಿತು. ಈ ವೇಳೆ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಪುಷ್ಪಲತಾ ಅಮರನಾಥ್ ಸಾಥ್ ಕೊಟ್ಟರು. ದಸರಾ ಪ್ರಮುಖ ಆಕರ್ಷಣೆ ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಜನರು ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸ ವೀಕ್ಷಣೆಗೆ ಕಾಣಲು ಆಗಮಿಸಿದ್ರು. ಆಗಸದಲ್ಲಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳನ್ನು ಕಂಡು ಸಂತೋಷಪಟ್ಟರು. ಕ್ಯಾಮರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರಂಗೇರುತ್ತಿದೆ ಮೈಸೂರು ದಸರಾ. ದಿನೇ ದಿನೇ ಹೆಚ್ಚುತ್ತಿದೆ ದಸರಾ ವೈಭವ. ವಿಶ್ವವಿಖ್ಯಾತ ಮೈಸೂರು ದಸರಾ ದಿನದಿನಕ್ಕೂ ರಂಗೇರ್ತಾ ಇದೆ. ಎಲ್ಲೆಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ನಾಡ ಹಬ್ಬದ ವೈಭವ ಕಣ್ತುಂಬಿಕೊಳ್ಳೋಕೆ ಜನಸಾಗರವೇ ಹರಿದು ಬರ್ತಿದೆ. ನಿನ್ನೆ ಪುರಾತತ್ವ ಸಂಗ್ರಹಾಲಯಗಳು, ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಪಾರಂಪರಿಕ ಸೈಕಲ್ ಸವಾರಿ ಆಯೋಜಿಸಿದ್ರು. ನಮ್ಮ ಪಾರಂಪರೆ ನಮ್ಮ ಹೆಮ್ಮೆ ಎಂಬ ಟಿ ಶರ್ಟ್ ಧರಿಸಿ ಜನರು ಸೈಕಲ್ ಏರಿದ್ರು. ಸೈಕಲ್ ಏರಿ ಮೈಸೂರು ಸುತ್ತಾಟ. ಸೈಕಲ್ ಏರಿದ ನೂರಾರು ಜನರು ದೊಡ್ಡ ಗಡಿಯಾರ, 10ನೇ ಚಾಮರಾಜೇಂದ್ರ ವೃತ್ತ, ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ವೃತ್ತ ಸೇರಿದಂತೆ ನಗರದ 20 ಪಾರಂಪರಿಕ ಕಟ್ಟಡಗಳನ್ನು ಸುತ್ತಿದ್ರು. ಆಯಾ ಕಟ್ಟಡದ ಇತಿಹಾಸ ಮತ್ತು ವಿಶೇಷ ಸಂಗತಿಯನ್ನ ಇತಿಹಾಸ ತಜ್ಞ ಪ್ರೊಫೆಸರ್ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗಾರ್ ಹಾಗೂ ನಿವೃತ್ತ ಪ್ರೊಫೆಸರ್ ರಂಗನಾಥ್ ತಿಳಿಸಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಸವಾರಿ ಮಾಡಿದ ಮೈಸೂರಿಗ ಅಲ್ಟ್ರಾ ಸೈಕ್ಲಿಸ್ಟ್ ನವೀನ್ ಡಿಎಸ್ ಸೌಲಂಕಿ ರಂಗಚಾರ್ಲು ಪುರಭವನದ ಮುಂಭಾಗ ಹಸಿರು ಬಾವುಟವನ್ನು ತೋರಿಸಿ ಚಾಲನೆ ನೀಡಿದರು. ಹಳದಿ ಸೀರೆಯಲ್ಲಿ ಕಂಗೊಳಿಸಿದ ಸ್ತ್ರೀಯರು.
ಇನ್ನು ಮಹಿಳಾ ದಸರಾ ಪ್ರಯುಕ್ತ ಮೈಸೂರು ಪರಂಪರೆಯನ್ನ ತಿಳಿಸಲು ನೂರಾರು ಮಹಿಳೆಯರು ಹಳದಿ ಸೀರೆಯನ್ನ ಧರಿಸಿ ವಾಕ್ ಥಾನ್ ನಡೆಸಿದರು. ಮೈಸೂರು ಮಹಾರಾಜರು, ಮಹಾರಾಜರ ತಾಯಿ ಹಾಗೂ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆಯನ್ನ ಮರೆಯಬಾರದು ಎಂಬ ದೃಷ್ಟಿಯಿಂದ ಈ ವಾಕ್ ಥಾನ್ ನಡೆಸಲಾಯಿತು. ಈ ವೇಳೆ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಪುಷ್ಪಲತಾ ಅಮರನಾಥ್ ಸಾಥ್ ಕೊಟ್ಟರು. ದಸರಾ ಪ್ರಮುಖ ಆಕರ್ಷಣೆ ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಜನರು ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸ ವೀಕ್ಷಣೆಗೆ ಕಾಣಲು ಆಗಮಿಸಿದ್ರು. ಆಗಸದಲ್ಲಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳನ್ನು ಕಂಡು ಸಂತೋಷಪಟ್ಟರು. ಕ್ಯಾಮರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರಂಗೇರುತ್ತಿದೆ ಮೈಸೂರು ದಸರಾ. ದಿನೇ ದಿನೇ ಹೆಚ್ಚುತ್ತಿದೆ ದಸರಾ ವೈಭವ. ವಿಶ್ವವಿಖ್ಯಾತ ಮೈಸೂರು ದಸರಾ ದಿನದಿನಕ್ಕೂ ರಂಗೇರ್ತಾ ಇದೆ. ಎಲ್ಲೆಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ನಾಡ ಹಬ್ಬದ ವೈಭವ ಕಣ್ತುಂಬಿಕೊಳ್ಳೋಕೆ ಜನಸಾಗರವೇ ಹರಿದು ಬರ್ತಿದೆ. ನಿನ್ನೆ ಪುರಾತತ್ವ ಸಂಗ್ರಹಾಲಯಗಳು, ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಪಾರಂಪರಿಕ ಸೈಕಲ್ ಸವಾರಿ ಆಯೋಜಿಸಿದ್ರು. ನಮ್ಮ ಪಾರಂಪರೆ ನಮ್ಮ ಹೆಮ್ಮೆ ಎಂಬ ಟಿ ಶರ್ಟ್ ಧರಿಸಿ ಜನರು ಸೈಕಲ್ ಏರಿದ್ರು. ಸೈಕಲ್ ಏರಿ ಮೈಸೂರು ಸುತ್ತಾಟ. ಸೈಕಲ್ ಏರಿದ ನೂರಾರು ಜನರು ದೊಡ್ಡ ಗಡಿಯಾರ, 10ನೇ ಚಾಮರಾಜೇಂದ್ರ ವೃತ್ತ, ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ವೃತ್ತ ಸೇರಿದಂತೆ ನಗರದ 20 ಪಾರಂಪರಿಕ ಕಟ್ಟಡಗಳನ್ನು ಸುತ್ತಿದ್ರು. ಆಯಾ ಕಟ್ಟಡದ ಇತಿಹಾಸ ಮತ್ತು ವಿಶೇಷ ಸಂಗತಿಯನ್ನ ಇತಿಹಾಸ ತಜ್ಞ ಪ್ರೊಫೆಸರ್ ಡಾಕ್ಟರ್ ಶಲ್ವ ಪಿಳ್ಳೈ ಅಯ್ಯಂಗಾರ್ ಹಾಗೂ ನಿವೃತ್ತ ಪ್ರೊಫೆಸರ್ ರಂಗನಾಥ್ ತಿಳಿಸಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಸವಾರಿ ಮಾಡಿದ ಮೈಸೂರಿಗ ಅಲ್ಟ್ರಾ ಸೈಕ್ಲಿಸ್ಟ್ ನವೀನ್ ಡಿಎಸ್ ಸೌಲಂಕಿ ರಂಗಚಾರ್ಲು ಪುರಭವನದ ಮುಂಭಾಗ ಹಸಿರು ಬಾವುಟವನ್ನು ತೋರಿಸಿ ಚಾಲನೆ ನೀಡಿದರು. ಹಳದಿ ಸೀರೆಯಲ್ಲಿ ಕಂಗೊಳಿಸಿದ ಸ್ತ್ರೀಯರು. ಇನ್ನು ಮಹಿಳಾ ದಸರಾ ಪ್ರಯುಕ್ತ ಮೈಸೂರು ಪರಂಪರೆಯನ್ನ ತಿಳಿಸಲು ನೂರಾರು ಮಹಿಳೆಯರು ಹಳದಿ ಸೀರೆಯನ್ನ ಧರಿಸಿ ವಾಕ್ ಥಾನ್ ನಡೆಸಿದರು. ಮೈಸೂರು ಮಹಾರಾಜರು, ಮಹಾರಾಜರ ತಾಯಿ ಹಾಗೂ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆಯನ್ನ ಮರೆಯಬಾರದು ಎಂಬ ದೃಷ್ಟಿಯಿಂದ ಈ ವಾಕ್ ಥಾನ್ ನಡೆಸಲಾಯಿತು. ಈ ವೇಳೆ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಪುಷ್ಪಲತಾ ಅಮರನಾಥ್ ಸಾಥ್ ಕೊಟ್ಟರು. ದಸರಾ ಪ್ರಮುಖ ಆಕರ್ಷಣೆ ವೈಮಾನಿಕ